ಹುನಗುಂದ ವಕೀಲರ ದಿನಾಚರಣೆ ಅಂಗವಾಗಿ ವಕೀಲರ ಸಂಘ ಹುನಗುಂದ ಇಲಕಲ್ಲ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಇದೇ ನವೆಂಬರ್ 29 ರಿಂದ ಡಿಸೆಂಬರ್ 1 ರವರೆಗೆ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಸಂಚಾರಿ ನ್ಯಾಯಾಲಯ ಹುನಗುಂದದ ಗೌರವಾನ್ವಿತ ಜಿ.ಎ. ಮೂಲಿಮನಿ ಅವರು ಉದ್ಘಾಟಿಸಿದರು ಹಾಗೂ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಹನುಮಂತರಾವ್ ಕುಲಕರ್ಣಿ ಮತ್ತು ಅಫರ್ ದಿವಾಣಿ ನ್ಯಾಯಾಧೀಶರಾದ ಬಸವರಾಜ ನೇಸರಗಿ, ರಾಜ್ಯ ವಕೀಲರ ಪರಿಷತ್ ಸದಸ್ಯರಾದ ಎಸ್. ಮಿಟ್ಟಲಕೋಡ್ ಗೌರವಾನ್ವಿತ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದ್ದರು. ವಕೀಲರ ಸಂಘದ ಅಧ್ಯಕ್ಷರಾದ ಪ್ರಕಾಶ ಕಠಾಣಿ ಅಧ್ಯಕ್ಷತೆ ವಹಿಸಿದ್ದರು. ಇಲಕಲ್ಲ ವಕೀಲರ ಸಂಘದ ಅಧ್ಯಕ್ಷರಾದ ಬಿ.ಎ. ಅವಟಿ, ನ್ಯಾಯವಾದಿಗಳಾದ ದಮ್ಮೂರಮಠ, ಸಂಗಮಕರ್, ಗ್ರೇಡ್ 2 ತಹಸೀಲ್ದಾರ ಸಂದಿಗವಾಡ, ನಗರ ಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠ, ಸಿಪಿಐ ಸುನಿಲ ಸವದಿ, ಪತ್ರಕರ್ತ ಅಮರೇಶ ನಾಗೂರ ವೇದಿಕೆಯ ಮೇಲಿದ್ದರು. ಕೊಕಾಟಿ ವಕೀಲರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ಭಾಳ ಮಂದಿ ಇಲ್ರಿ. ಮುಖಾಂತರ ಆಟಕ್ಕೆ ಚಾಲನೆ ಮಾನ್ಯ ಜಿಲ್ಲಾ ನ್ಯಾಯಾಧೀಶರಿಂದ. ಅವರು ಬ್ಯಾರಟಿ ಮಾಡೋದು ನಮ್ಮ ದೇಶದ ಜೀವನಾಡಿಗಳು. ಆಟಗಳು ಇಲ್ಲದೆ ಇದ್ದರೆ ಮನುಷ್ಯನ ಬೆಳವಣಿಗೆ ಕುಂಠಿತ ಆಗ್ತದೆ. ಆಟಗಳಿಂದ ಸಾಕಷ್ಟು ದೈಹಿಕ ಹಾಗೂ ಮಾನಸಿಕವಾದಂಥ ಲಾಭಗಳಿವೆ. ಈ ಆಟಗಳು ಇವತ್ತಿಂದ ಹುಟ್ಟಿದ್ದಲ್ಲ. ಅನಾದಿ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಸಹ ಈ ಆಟಗಳು ಪ್ರಚಲಿತದಲ್ಲಿತ್ತು. ಆಟಗಳನ್ನು ಕೇವಲ ವಸ್ತುಗಳ ಜೊತೆಗೆ ಮಾತ್ರ ಆಡಿದರೆ ಆಟ, ಇಲ್ಲದಿದ್ದರೆ ಆಟ ಅಲ್ಲ ಅನ್ನುವಂಥದ್ದಿಲ್ಲ. ಅನಾದಿ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಪ್ರಾಣಿಗಳೊಂದಿಗೆ ಆಟ ಆಡ್ತಿದ್ರು. ಪ್ರಾಣಿಗಳನ್ನು ಬೆನ್ನತ್ತು ಓಟ ಮಾಡ್ತಾ ಇದ್ರು. ಪ್ರಾಣಿಗಳ ಮೇಲೆ ಕುಂತು ಖರ್ಚುಗಳನ್ನು ಎಸೆಯುವುದು, ಯುದ್ಧಗಳನ್ನು ಮಾಡುವುದು ಮಾಡ್ತಿದ್ರು. ಸುಮಾರು ಕ್ರಿಸ್ತಶಕ 400 ವರ್ಷಗಳ ಹಿಂದೆ ಚೈನಾದವರು ಇಂತಹ ಆಟಗಳನ್ನು ಸಾಮಾಜಿಕ ಪ್ರಯೋಗಗಳನ್ನಾಗಿ ತೋರಿಸ್ತಾ ಬಂದರು. ಅವರ ಜನಪ್ರಿಯ ಆಟಗಳಾದರೆ ಅಂಗಸಾಧನೆ ಅಂದರೆ ಅದರ ಕುಸ್ತಿ ಇರಬಹುದು, ವೇಟ್ ಲಿಫ್ಟಿಂಗ್ ಇರಬಹುದು, ಜಿಮ್ನಾಸ್ಟಿಕ್ ಇರಬಹುದು. ಅಂತಹ ಆಟಗಳನ್ನು ಅವರು ಆಡ್ತಾ ಇದ್ರು. ಕ್ರಮೇಣ ಆಟಗಳು ಬದಲಾಗ್ತಾ ಜಾಗತಿಕವಾಗಿ ಆಟಕ್ಕೆ ಒಂದು ಮಹತ್ವವನ್ನು ಬಂತು. 16ನೇ ಶತಮಾನದಲ್ಲಿ ಒಲಿಂಪಿ ಅನ್ನುವಂಥ ನಗರದಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಆಟಗಳನ್ನು ಆಡ್ತಾ ಇದ್ರು.
ಅದು 18ನೇ ಶತಮಾನದ ಬರುವವರೆಗೆ ಒಲಿಂಪಿಕ್ ಆಟ ಅಂತ ಇಡೀ ಜಗತ್ತಿಗೆ ಪ್ರಸಿದ್ಧ ಬಂತು. ತದನಂತರ ಇವತ್ತು ತಾವು ಹಮ್ಮಿಕೊಂಡಂತಹ ಈ ಕ್ರಿಕೆಟ್ ಪಂದ್ಯಾವಳಿ ಬ್ರಿಟಿಷರು 19ನೇ ಶತಮಾನದ ಆದಿಭಾಗದಲ್ಲಿ 18ನೇ ಶತಮಾನದ ಅಂತ್ಯಭಾಗದಲ್ಲಿ ಈ ಒಂದು ಕ್ರಿಕೆಟ್ ಆಟವನ್ನು ಸಂಶೋಧನೆ ಮಾಡಿದರು. ಆ ಆಟ 19ನೇ ಶತಮಾನದ ಮಧ್ಯಭಾಗದವರೆಗೆ ಜಗತ್ತಿನಾದ್ಯಂತ ವಿಶ್ವ ಆಟವನ್ನಾಗಿ ಪರಿವರ್ತನೆಗೊಂಡಿತು. ತೀರ್ಪನ್ನು ಒಪ್ಕೋಬೇಕು. ಗಲಾಟೆ ಮಾಡಿ ಅದು ಎಲ್ಲ ಮಾಡಿ ವಕೀಲರ ಸಂಘಕ್ಕೆ ಮತ್ತು ಇನ್ನೊಂದು ಜೀವನದಲ್ಲಿ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಕ್ರೀಡೆ ಅತಿ ಅವಶ್ಯ ಎಂದು ಮಾರ್ಮಿಕವಾಗಿ ನುಡಿದಿರುವಂತಹ ಸನ್ಮಾನ್ಯ ಜಿಲ್ಲಾ ನ್ಯಾಯಾಧೀಶರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾನೇ ವೇದಿಕೆಯನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಶ್ರೀ ಗುರುರಾಜ್ ಚೌಕಿಮಠ್ ಮುಖ್ಯಾಧಿಕಾರಿಗಳು ಪುರಸಭೆ ಹುನಗುಂದ ಇವರಿಗೆ ಅವಳಿ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತೇನೆ. ಇವರಿಗೆ ಮಿಡಲ್ ಕೋರ್ಟ್ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರು ಬೆಂಗಳೂರು ಇವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ಕೇಳಿಕೊಳ್ಳಿ. ದಿನಾಚರಣೆಯ ಅಂಗವಾಗಿ ವಕೀಲ ಸಂಘ ಹುನಗುಂದ ಇಳಕಲ್ಲವರು ಆಯೋಜಿಸಿರ್ತಕ್ಕಂಥ ಇವತ್ತಿನ ಕ್ರಿಕೆಟಿನ ಒಂದು ಪಂದ್ಯಾವಳಿಯ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಬಿ ಎ ಮೂಲಿಮನಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹನುಮಂತರಾವ್ ಕುಲಕರ್ಣಿ ಅವರೇ, ಬಸವರಾಜ್ ನೇಸರ್ಗಿ ಅವರೇ ಹಾಗೂ ಹುನಗುಂದ ವಕೀಲ ಸಂಘದ ಒಂದು ವಿಶೇಷ ಏನಪ್ಪ ಅಂದ್ರೆ ಎಲ್ಲ ಕಡೆಯೂ ನಾವು ನೋಡಿದಾಗ 3 ರಿಂದ 4 ಇಲಾಖೆಗಳನ್ನು ಸಹಯೋಗದಲ್ಲಿ ಮಾಡ್ಕೊತಾರೆ. ಇವತ್ತಿನ ದಿವಸ ನಮ್ಮ ಹುನಗುಂದ ವಕೀಲ ಸಂಘ ಏನು ಮಾಡಿದೆ ಅಂದರೆ ಎಲ್ಲ ಇಲಾಖೆಗಳಿಗೆ ಸಾಧ್ಯ ಆದಷ್ಟು ಯಾರ್ಯಾರು ಕ್ರಿಕೆಟ್ ಆಡ್ತಾರೆ, ಯಾರು ಕ್ರಿಕೆಟಲ್ಲಿ ಆಸಕ್ತಿ ಇದೆ ಎಲ್ಲ ಇಲಾಖೆಗಳನ್ನು ಸಹಯೋಗ ಮಾಡ್ಕೊಂಡು ಇವತ್ತಿನ ದಿವಸ ಈ ಕ್ರಿಕೆಟ್ ಪಂದ್ಯಾವಳಿ ಮಾಡಿದ್ದಾರೆ. ಅವರಿಗೆ ನಾನು ರಾಜ್ಯ ವಕೀಲ ಪರಿಷತ್ತಿನ ಪರವಾಗಿ ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮೂಲಿಮನಿ ಸಾಹೇಬರು ನಮಗೆ ಆಟ ಆಡುವಾಗ ಹೇಳಿದರು ಮತ್ತು ಅವ್ರು ಆಟ ಆಡೋದನ್ನು ನಾವು ನೋಡಿದಾಗ ಗೊತ್ತಾಯಿತು ಅವರು ಒಬ್ಬ ಉತ್ತಮ ಕ್ರೀಡಾಪಟು ಅನ್ನೋದು ನಮಗೆಲ್ಲರಿಗೂ ಮನದಟ್ಟನೆ ಆಯಿತು. ಅವ್ರ ಇವತ್ತಿನ ದಿವಸ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಸಹ ಉದ್ಘಾಟನೆ ಮಾಡಿ ನಮ್ಮ ಉದ್ಘಾಟನಾ ಭಾಷಣ ಮಾಡಿ ಅದರ ಜೊತೆಗೆ ಆಟವನ್ನು ಆಡಿದರು. ಇನ್ನು ಮುಂದಿನ ದಿನಮಾನದಲ್ಲಿ ಅವರು ಬೇರೆ ಬೇರೆ ಕಾರ್ಯಕ್ರಮ ಹಾಕೊಂಡು ನಮ್ಮ ಜೊತೆ ಇರ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಸಾಕಷ್ಟು 18ರಿಂದ 14 ಟೀಮ್ ಬಂದಿದ್ದಾವೆ ಅಂತ ಕೇಳಿದ್ದೀನಿ. ಸತತವಾಗಿ 3 ದಿವಸ ನಡೀತದೆ. ಇದು ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಆಟ ಅಂತ ತಿಳ್ಕೋಬೇಕು. ಈಗಾಗಲೇ ಸಾಹೇಬ್ ಹೇಳಿದ್ದಾರೆ ಯಾವುದೇ ರೀತಿ ಅಂಪೈರ್ಗೆ ತೊಂದರೆ ಮಾಡಬಾರ್ದು, ಥರ್ಡ್ ಅಂಪೈರ್ ಇಡಬೇಕು ಅಂತೇಳಿ. ಆ ನಿಟ್ಟಿನೊಳಗೆ ತಾವೆಲ್ಲರೂ ಸಹ ಸಹಕರಿಸಬೇಕು. ಯಾರೇ ಗೆಲ್ಲಿ ಯಾರೇ ಸೋಲಿ ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು. ಯಾವುದೇ ಇಲಾಖೆಯಲ್ಲಿ ನಾವು ಪ್ರತಿನಿತ್ಯ ಸಾರ್ವಜನಿಕ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ದೈಹಿಕವಾಗಿಯೂ ಇವತ್ತಿನ ಸ್ಪರ್ಧೆ ಏನಿದೆ ಅನ್ನೋದನ್ನು ತೋರಿಸಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ. ನಾನು ಇವತ್ತಿನ ದಿವಸ ಒಂದು ಆಸೆ ಪಡ್ತೀನಿ, ಏನಪ್ಪ ಅಂದ್ರೆ ಈ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ವಕೀಲರೇ, ಈ ಪಂದ್ಯಾವಳಿಯಲ್ಲಿ ಪ್ರಥಮ ದ್ವಿತೀಯ ತೃತೀಯನ್ನು ವಕೀಲ ಟೀಮೇ ಆಯ್ಕೆ ಆಗಬೇಕು ಅಂತೇಳಿ ಆ ಜೀವನದಲ್ಲಿ ಬೆಳ್ಕೊಂಡು ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ವೇಳೆ ಆಗಲಿದ್ದು ಸಹ ಅದಕ್ಕೆ ಗೆಲ್ಲುವಂಥ ಅವಶ್ಯಕತೆ ಇಲ್ಲ. ಮುಂದಿನ ದಿನಮಾನದಲ್ಲಿ ಆದರೂ ನಾವು ಸೋಲುತ್ತೀವಿ ಅನ್ನೋಂಥ ಮಾತನ್ನು ಹೇಳ್ಕೊಂಡು ಇವತ್ತಿನ ದಿವಸ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ಸಾಹೇಬರು ಶ್ರೇಷ್ಠ ಕ್ರೀಡಾಪಟುಗಳು ಮತ್ತು ಯೂನಿವರ್ಸಿಟಿ ಬ್ಲೂ ಆದಂಥವ್ರ ಕಡೆಯಿಂದ ಈ ಕ್ರೀಡಾ ಏನು ಉದ್ಘಾಟನೆ ಮಾಡಿಸಿದ್ವಲ್ಲ ಅದು ನಮ್ಮೆಲ್ಲರ ಪುಣ್ಯ ಅಂತೀನಿ ನಾವು. ಯಾಕಂದ್ರೆ ಅಂಥ ಆಟಗಾರ ಸಿಗೋದು ನಮಗೆ ಅಪರೂಪ. ಅವ್ರ ಯೂನಿವರ್ಸಿಟಿ ಬ್ಲೂ ಅನ್ನೋದೇ ನನಗೆ ಇವತ್ತು ಗೊತ್ತಾಯ್ತು, ಭಾಳ ಖುಷಿ ಆಯ್ತು. ಅಂಥ ಸಾಹೇಬರಿಂದ ಉದ್ಘಾಟನೆ ಮಾಡಿದರು. ನಾವು ಎರಡೂ ಸಂಘದ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ನಮ್ಮ ಸಂಘದ ಮತ್ತು ಈ ಆಯೋಜಕರು ಒಂದು ನಿಯಮಗಳನ್ನು ಹಾಕ್ಕೊಂಡಾರೆ ಈ ಕ್ರೀಡೆ ಒಳಗೆ. ಆ ನಿಯಮಗಳ ಪ್ರಕಾರ ತಾವು ಎಲ್ಲ ಕ್ರೀಡಾಪಟುಗಳು ಸಹಕಾರದಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲೇ ಕ್ರಿಕೆಟ್ ಗೆಲ್ಲಬೇಕು ಹೊರತು ಯಾವ ಟೀಮು ಗೆಲ್ಲಬಾರ್ದು. ಅರ್ಥ ಆಟ ಗೆಲ್ಲಬೇಕು. ನಾ ಗೆಲ್ಲೋದು ನೀವು ಗೆಲ್ಲೋದು ಮುಖ್ಯ ಅಲ್ಲ, ನಮ್ಮ ವಕೀಲರ ಸಂಘ ಗೆಲ್ಲೋದು ಮುಖ್ಯ ಅಲ್ಲ, ತಾಲೂಕ್ ಪಂಚಾಯತ್ ಗೆಲ್ಲೋದು ಮುಖ್ಯ ಅಲ್ಲ. ಯಾರು ಗೆಲ್ಲಬೇಕು ಅಂದ್ರೆ ಆಟ ಗೆಲ್ಲಬೇಕು. ಆಟ ಅಂದ್ರೆ ಮನೋಭಾವನೆದಿಂದ, ಆಟದ ಮನೋಭಾವನೆ, ಆ ಭಾವನೆಯಿಂದ ಗೆಲ್ಲಬೇಕು ಹೊರತು ನಾವು ಯಾವುದೇ ರೂಟ್ನಾಗ ಗೆಲ್ತೀವಿ ಅಂದ್ರೆ ಇಲ್ಲಿ ಅವಕಾಶ ಇಲ್ಲ. ಆ ಕಾರಣಕ್ಕಾಗಿ ನಮ್ಮ ಎಲ್ಲ ಕ್ರೀಡಾಪಟುಗಳು ಕ್ರೀಡಾ ಮನೋಭಾವನೆಯಿಂದ ಆಡಬೇಕು. ಅಂದಾಗ ಮಾತ್ರ
ಸೌಂಡ್ ಬಾಡಿ ಇನ್ನು ಸೌಂಡ್ ಮೈಂಡ್ ಅಂತ ಅದು ಅರ್ಥ ಬರುತ್ತಂತ ಹೇಳ್ತಾ